ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮಾಧಾನ ಮಾಡಿಕೊಳ್ಳಿ. ನೀವೇ ಹೀಗಿದ್ರೆ ಹೇಗೆ? ಸಿರಿಗೆ ನೀವೇ ಧೈರ್ಯ ಹೇಳಬೇಕು. ಆ ಮಕ್ಕಳಿಗೆ ನೀವೇ ಶಕ್ತಿ ಆಗಬೇಕು. ನಿಮ್ಮ ಪ್ರೀತಿಯಿಂದನೇ ಅವರು ನೋವನ್ನೆಲ್ಲ ಮರಿಬೇಕು. ಮಕ್ಕಳು ಮರದ ನೆರಳಲ್ಲಿರಬೇಕು ನಿಜ, ಆದ್ರೆ ಮರಕ್ಕೆ ಬೆಂಕಿ ಹತ್ಕೊಂಡ್ರೆ ಮಕ್ಕಳನ್ನ ಹೇಗೆ ತಂಪಾಗಿರ್ಲಿ? ಬಾಬಾ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾದಾಗ್ಲಿಂದ ನನಗೆ ಕೈ ಕಾಲೇ ಆಡ್ತಿಲ್ಲ ಮಾಧವ್ ಅವರೇ. ಸೀರೆ ಆಡೋದನ್ನ ನನ್ನ ಕೈಲಿಂದ ನೋಡಕ್ಕಾಗ್ತಿಲ್ಲ. ಸಟ್ಟಾಗ್ತಿದೆ ಮಾಧವ್ ಅವರೇ. ಬಾಬು, ಅಮ್ಮ, ನೀನ್ಯಾಕೆ ಇಲ್ಲಿಗೆ ಬಂದೆ? ಅದು ಇಂಥ ಪರಿಸ್ಥಿತಿಯಲ್ಲಿ, ಮೊದಲು ಹೊರಡಿನಿಂದ. ನೀನ್ ಹೀಗೆ ನೋಡಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಪಾಪು. ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಜ ಹೇಳು, ನೀನು ಯಾಕೆ ಹೀಗೆ ಮಾಡ್ತಿದೀಯ ಅಂತ ನನ್ನ ಹತ್ರನಾದ್ರೂ ಸತ್ಯ ಹೇಳು ಪಾಪು. ಅಮ್ಮ, ಏನಿದೆಲ್ಲ? ಒಳ್ಳೆ ಚಿಕ್ಕ ಮಕ್ಳ ಹತ್ರ ಅಳ್ತಿದೆಯಲ್ಲ. ನೀನು ಈ ರೀತಿ ಹತ್ರ ನನ್ನ ಕೈ ಕಾಲ ಆಡಲ್ಲ. ನೀನು ಇಲ್ಲಿಗೆಲ್ಲ ಬರಬಾರ್ದು. ನಿನ್ನ ಜೊತೆ ಯಾರು ಬಂದಿದ್ದಾರೆ? ಯಾರೂ ಇಲ್ಲ, ನಾನೊಬ್ಳೆ ಬಂದೆ. ಇಲ್ಲಿಗೆ ಬರ್ತೀನಿ ಅಂದ್ರೆ ಮನೆಯವ್ರು ಎಲ್ಲರೂ ಬೇಡ ಅಂತಾನೆ ಹೇಳ್ತಿದ್ರು. ಅದಕ್ಕೆ ಯಾರಿಗೂ ಹೇಳ್ದೆ ನಾನೊಬ್ಳೆ ಬಂದ್ಬಿಟ್ಟೆ. ಯಾಕಮ್ಮ ಹೀಗೆ ಮಾಡ್ತೀಯ ನೀನು? ನೀನೀಗ ಜಾಸ್ತಿ ಓಡಾಡಬಾರ್ದು ಅಂತ ಗೊತ್ತಲ್ವಾ? ಆಯಾಸ ಆಗುತ್ತಲ್ವಾ? ಆಯಾಸನ? ಮೈಗೆ ಆಯಾಸ ಆದ್ರೆ ಅದನ್ನ ತಡ್ಕೋಬಹುದು, ಆದ್ರೆ ಮನ್ಸಿಗೆ ಹಿಂಸೆ ಆದ್ರೆ ಅದನ್ನ ಹೇಗೆ ತಡ್ಕೊಳ್ಳೋದು? ಹೆತ್ತ ಮಗ ಇಲ್ಲಿ ಇಂಥ ಪರಿಸ್ಥಿತಿಲಿ ಇರುವಾಗ ನಾನು ಮನೇಲಿ ಕೂತ್ಕೊಂಡಿರಕ್ಕಾಗತ್ತಾ? ನಿನ್ನೆ ರಾತ್ರಿ ಎಲ್ಲ ಮನೇಲೇ ಇದ್ದೆ. ಆಕ್ಸಿಡೆಂಟ್ ಮಾಡಿದ್ದು ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದೀಯಾ? ದಯವಿಟ್ಟು ನನಗೆ ಏನು ಕೇಳಬೇಡ. ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ. ಅಂದ್ರೆ ಆಕ್ಸಿಡೆಂಟ್ ಮಾಡಿದ್ ನೀನೇನಾ? ಹೇಳಿದ್ನಲ್ಲಮ್ಮ, ನಾನು ಯಾವುದನ್ನು ಹೇಳೋ ಪರಿಸ್ಥಿತಿಲಿಲ್ಲ. ನಿನ್ನ ಮನ್ಸಿಗೆ ನಾನೇನು ಅಂತ ಗೊತ್ತು ತಾನೆ. ಅದನ್ನು ಸತ್ಯ ಅಂತ ಅಂದ್ಕೊಂಡು ಇಲ್ಲಿಂದ ಹೊರಟ್ಬಿಡು. ಇಲ್ಲ ಇಲ್ಲ, ನೀನ್ ನನ್ನ ಹತ್ರ ನಿಜ ಹೇಳೋವರೆಗೂ ನಾನು ನಿನ್ ಬಿಡಲ್ಲ ಪಾಪು. ಹೇಳೋ, ನನ್ನ ಹತ್ರನಾದ್ರೂ ಏನಾಯ್ತು ಅಂತ ಹೇಳ್ಕೊಳು ಪಾಪು. ಮೇಡಮ್, ಟೈಮ್ ಆಯ್ತು, ಹೊರಡಿ. ಸರ್, ನನ್ನ ಮಗ ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ಅವನ್ನ ಬಿಟ್ಬಿಡಿ. ಅವನು ಇಡೀ ರಾತ್ರಿ ಮನ್ಲಿದ್ದ, ಅದನ್ನ ನಾವೇ ನೋಡಿದೀವಿ. ಆದ್ರೆ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾನೆ. ನೋಡಿ, ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ನೀವು ಸ್ಟೇಷನಲ್ಲಿ ಬಂದು ಈ ಥರ ಕೂಗಾಡಿದ್ರೆ ಸಾಹೇಬ್ರು ನೋವು ಬೈತಾರೆ. ಪ್ಲೀಸ್ ಇಲ್ಲಿಂದ ಹೊರಡಿ ಮೇಡಮ್. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗನ ಬಿಟ್ಬಿಡಿ. ಅವನು ಏನು ಮಾಡಿಲ್ಲ ಅನ್ನೋದು ನನ್ನ ಮನಸ್ಸು ಹೇಳ್ತಾ ಇದೆ. ಅಮ್ಮ, ನನ್ನ ಮಾತು ಕೇಳು. ನೀನು ಈ ರೀತಿ ಯಾರನ್ನೇ ಕಾಡಿ ಬೇಡಿದ್ರೂ ಏನೂ ಪ್ರಯೋಜನ ಆಗಲ್ಲ. ನಾನು ಈ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಹಿಸ್ಕೋತೀನಿ. ನಿನ್ನ ಕಣ್ಣಿನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಪ್ಲೀಸ್ ಇಲ್ಲಿಂದ ಹೊರಟ್ಬಿಡು. ಇಲ್ಲ ಪಾಪು, ನೀನು ಸತ್ಯ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನಿನ್ನನ್ನು ಇಲ್ಲಿಂದ ಕರ್ಕೊಂಡೆ ನಾನು ಹೋಗೋದು. ಅಮ್ಮ, ನನ್ನ ಮಾತು ಕೇಳು. ಯಾಕೆ ಹಠ ಮಾಡ್ತಿದ್ಯಾ? ಹಠ ಮಾಡ್ತಾ ಇರೋದು ನಾನಲ್ಲ, ನೀನು. ಅಮ್ಮನ ಹತ್ರನೇ ಸುಳ್ಳು ಹೇಳ್ತೀಯ.
ಏನಾಯ್ತು ಅಂತ ಹೇಳು ಪಾಪು. ನೋಡಿ, ಲೇಟ್ ಆಯಿತು, ಸಾಹೇಬರು ಬರೋ ಟೈಮು, ದಯವಿಟ್ಟು ಇಲ್ಲಿಂದ ಹೊರಡಿ. ಸರ್ ಇನ್ನೊಂದು 10 ನಿಮಿಷ ಸರ್. ಆಗಲ್ಲ ಮೇಡಮ್, ಹೊರಡಿ ಮೇಡಮ್. ನೀವು ಯಾವುದಕ್ಕೂ ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ನಿಮ್ಮ ಮನೆಗೆ ಸಂಬಂಧಪಟ್ಟ ಕಾರಿಂದ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ನಾನು ಇವನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ನಿಧಿ, ನಿಧಿ ಏನಾಯ್ತು? ದೀಪಿಕಾ, ನನ್ನ ಕೈಲಿ ಆಗ್ತಿಲ್ಲ ದೀಪಿಕಾ. ನಂಗೆ ತುಂಬ ಹಿಂಸೆ ಆಗ್ತಾ ಇದೆ. ಕಣ್ಣು ಮುಚ್ಚಿದ್ರೆ ನಂಗೆ ಏನೇನೋ ನೆನಪಾಗ್ತಿದೆ. ನಂಗೆ ಭಯ ಆಗ್ತಿದೆ ದೀಪಿಕಾ. ಸಮಾಧಾನ ಮಾಡ್ಕೊ ನಿಧಿ. ಈ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಮನೇಲಿ ಎಲ್ರಿಗೂ ಬೇಸರ ಇದೆ. ಆದರೆ ಏನು ಮಾಡೋಕ್ಕಾಗುತ್ತೆ? ಇಂಥ ಟೈಮಲ್ಲಿ ಮದುವೆ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ಆದರೆ ನೀನೇನು ಹೆದರಬೇಡ. ಒಂದು ಒಳ್ಳೆ ಡೇಟ್ ನೋಡಿ ಇವಾಗ ಅಂದ್ಕೊಂಡಿದ್ದಕ್ಕಿಂತ ಗ್ರ್ಯಾಂಡಾಗಿ ಮದುವೆ ಮಾಡೋಣ. ಸಂಜಯ್ ಮನೆಯವರು ಇದಕ್ಕೆ ಒಪ್ಕೊಂಡಿದ್ದಾರಂತೆ. ದೀಪಿಕಾ, ನಾ ಅಣ್ಣನ ಜೊತೆ ಮಾತಾಡಬೇಕು. ಅಣ್ಣನ ನೋಡಬೇಕು ದೀಪಿಕಾ. ಅಣ್ಣನ? ಯಾವ ಅಣ್ಣನಿದೆ? ಅಭಿನ? ಅದು ನಾನು ಅವಿಬ್ರು ಇಬ್ಬರನ್ನೂ ನೋಡಬೇಕು. ಕರೆಸ್ತೀಯಾ? ಸರಿ, ನೀನು ಆರಾಮಾಗಿರು. ಅವರು ಹೊರಗೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾನು ಕರ್ಕೊಂಬರ್ತೀನಿ. ನೀನು ಏನೇನೋ ಯೋಚನೆ ಮಾಡಬೇಡ. ಇಲ್ಲ, ನಾನು ಮಾಡಿರೋ ತಪ್ಪಿಂದ ಸಮರ್ಥನ ಶಿಕ್ಷೆ ಅನುಭವಿಸೋಕ್ಕಾಗಬಾರ್ದು. ಹೇಗಾದರೂ ಮಾಡಿ ಸಮರ್ಥನನ ಬಿಡಿಸ್ಲೇಬೇಕು. ನನ್ನ ತಪ್ಪನ್ನ ನಾನು ಒಪ್ಕೋಬೇಕು. ನನ್ನಿಂದ ಅವ್ರ ಜೀವನ ಹಾಳಾಗೋದು ಸರಿಯಲ್ಲ. ಏನು ಮಾಡಲಿ? ಈ ವಿಷಯನ ಯಾರ ಹತ್ರ ಹೇಳಲಿ? ಮನೆಯವ್ರು ಯಾರ ಹತ್ರ ಹೇಳಿದ್ರು ಏನೂ ಪ್ರಯೋಜನ ಆಗಲ್ಲ. ನಾನು ಇದನ್ನು ಪೊಲೀಸವ್ರ ಹತ್ರನೇ ಹೇಳ್ಕೋಬೇಕು. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು. ಇಲ್ಲ ಅಂದರೆ ಈ ಗಿಲ್ಟಿಂದ ಒದ್ದಾಡಿ ಸಾಯ್ತೀನಿ ಅಷ್ಟೆ. ಹೌದು, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಎಲ್ಲ ನಿಜನೂ ಹೇಳಿ ನಾನೇ ಸರೆಂಡರ್ ಆಗ್ತೀನಿ. ಸಮರ್ಥಣ್ಣನ ಬಿಡಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.